ರಾಜಾ ರಾಜಾ ನೋಡು ನಿನ್ ಮುದ್ದು ಬಂಗಾರ ಬಂದಿದ್ದೀನಿ. ನನಗೆ ಕಣ್ ಕಾಣಿಸಲ್ಲ ಅಂತ ಅನ್ಕೊಂಡಿದ್ದೆ ಅಲ್ವಾ? ಹೀಗ್ ನೋಡು ನೀನ್ ಎದೆ ಮೇಲೆ ಕಾಲಿಟ್ಟಿದ್ದೆ ಅಂದ್ರೆ ನನಗೆ ಕಣ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅವತ್ ನಿನಗೆ ಮೋಸ ಮಾಡಿದೆ ನಿಜ, ನಿನ್ನ ಬಿಟ್ಟು ಬಂದೆ ನಿಜ. ಆದ್ರೆ ಇಲ್ಲಿ ಹೇಗೋ ಮುತ್ತು ಮಾವನ ಮದ್ವೆ ಆಗಿ ನನ್ನ ಪಾಡಿ ನಾನು ಸುಖವಾಗಿರ್ತಿದ್ದೆ. ಅದಕ್ಕೆ ಅಡ್ಗಾಲ್ ಹಾಕಕ್ ಬಂದೆ ಅಲ್ವಾ? ಅನ್ಯಾಯವಾಗಿ ಬೀದಿ ಹೆಣ ಆಗೋದಿಲ್ಲೋ ರಾಜ. ಛೇ, ನಿನಗೆ ಯಾರೋ ಹೇಳಿದ್ದು ಇಲ್ಲಿಗೆ ಬರಕ್ಕೆ? ಯಾರೋ ಹೇಳಿದ್ದು? ಆ ಬೆಳ್ಳಿ ನಿನಗೆ ಒಡ ಹುಟ್ಟಿದ ತಂಗಿನ ಬಂದ ಓಡೋಡಿ ಸಹಾಯ ಮಾಡೋಕೆ. ಪುವರ್ ಫೆಲೋ. ಏನ್ರ ನೀವುಗಳು ಮಾಡಿರೋದು? ಒಂದೇ ಒಂದ್ಸಲ ಚುಚ್ಚಿರೋ ತರ ಇದೆ. ಒಂದ್ 4-5 ಸಲ ಚುಚ್ಚಿದ್ರೆ ಪ್ರಾಣ ಬೇಗಾದ್ರೂ ಹೋಗಿರೋದು. ಅಪ್ಪ ದಿನ ನನಗೆ ಮುತ್ತುಮಾವ ಬೆಳ್ಳಿ ಮದ್ವೆ ಮಾಡಿಸ್ತೀನಿ ಅಂತ ರೋಪ್ ಹಾಕ್ತಿತ್ತು. ಆದ್ರೆ ಈಗ ನೋಡಿ ಅವ್ನು ಶ್ರಾದ್ದ ಮಾಡೋಕ್ಕೂ ಯಾರು ಇಲ್ದೇ ಇರೋ ಹಾಗಾಯ್ತು. ಇರ್ಲಿ ಬಿಡು ರಾಜ, ಡೋಂಟ್ ವರಿ. ನೀನ್ ಮೊದಲನೇ ಹೆಂಡತಿಯಾಗಿ ಎಲ್ಲಾ ಕಾರ್ಯನೂ ನಾನೇ ಮಾಡಿ ಮುಗಿಸ್ತೀನಿ. ಒಂದ್ ವಿಷಯನ ಸರಿಯಾಗಿ ತಿಳ್ಕೋಬೇಕಿತ್ತು. ಆ ಬೆಳ್ಳಿನ ಸಪೋರ್ಟ್ ಮಾಡಕ್ ಯಾರೇ ಬಂದ್ರು ಅವ್ರ ಜೀವ ಸಹಿತ ಉಳಿಸೋದಿಲ್ಲ. ಸೀದಾ ಮೇಲೆ ಕಳಿಸ್ತೀನಿ. ಅಪ್ಪ ಈ ಬೀದಿ ಹೆಣದ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಹಾರ ತರಿಸಿ. ಕಾರಲ್ಲಿ ಹಾರ ಇದೆ, ಎತ್ಕೊಂಡು ಬರೋ. ನೀನೇ ಹಾಕಮ್ಮ. ರಾಜ ರೆಸ್ಟ್ ಇನ್ ಪೀಸ್. ಅಹಂಕಾರಕ್ಕೆ ಇನ್ನೊಂದು ಹೆಸರೇ ಮಾಯ. ನಾನು ಇನ್ನೊಬ್ರು ಮುಂದೆ ದೌಲತ್ ತೋರ್ಸೋಳು, ಆದ್ರೆ ನೀನು ದಿನ ಬೆಳಗಾದ್ರೆ ನನ್ ಮುಂದೆನೆ ರಾಜಾರೋಷವ ನಡ್ಕೊಳ್ತಿದ್ದೆ. ಆರ್ಡರ್ ಮಾಡ್ತಿದ್ದೆ ಅಲ್ವಾ? ಆ ಕಿತ್ತೋಗಿರೋ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಏನು ಹೇಳ್ತೀನಿ ಮಾಡ್ತೀಯೋ ಇಲ್ವೋ ಅಂತ ನನಗೆ ಆವಾಜ್ ಹಾಕ್ತಿದ್ದೆ. ಅದಕ್ಕೆ ನಿನಗೆ ಮುಹೂರ್ತ ಇಟ್ಟಿದ್ದು. ಫಿನಿಶ್. ಇವತ್ತಿಗೆ ನಿನ್ ಗತಿ ಅದೋ ಗತಿ. ಸೀದಾ ನಿಮ್ಮ ಅಪ್ಪನ ಹತ್ರ ಹೋಗಿ ಹಾವು ಎಣಿ ಆಡ್ಕೊಂಡು ಕೂತ್ಕೋ, ಸರಿನಾ? ಪ್ರೊಡ್ಯೂಸರ್ ಆಗಿ ಅವತಾರ ಎತ್ತು ಬಂದಿದೆ, ಆದ್ರೆ ನನ್ನ ಅವತಾರ ಹೇಗಿದೆ? ನೀನೇನಾದ್ರೂ ಕಣ್ಣಾರೆ ನೋಡಿದ್ರೆ ಗಡಗಡ ಅಂತ ಶೇಕ್ ಆಗ್ತಿದ್ದೆ. ಹಾವಿನ ದ್ವೇಷ 12 ವರ್ಷ, ಆದ್ರೆ ಈ ಮಾಯನ್ ದ್ವೇಷ ಹೆದ್ರಾಳಿ ಉಸಿರು ನಿಲ್ಲೋವರೆಗೂ ಇದ್ದೇ ಇರುತ್ತೆ. ತಿಳಿತಾ? ರಕ್ತ ನೋಡು ಹೇಗ್ ನೀರಿನ ತರ ಇಳಿತಿದೆ ಅಂತ. ಪಾಪ ಬಿಸಿ ರಕ್ತ ಇದ್ದಾಗ ಚೆನ್ನಾಗಿ ಎಗರಾಡ್ತಿದ್ದೆ, ಆದ್ರೆ ಈಗ ನೋಡು ಹೇಗ್ ತಣ್ಣಗ್ ಮಲ್ಕೊಂಡಿದ್ಯಾ ಅಂತ. ರಾಜ ನಿನ್ನ ನೋಡ್ತಿದ್ರೆ ಕರಳಿ ಯಾಕೋ ಕಿತ್ತು ಬಂದಂಗ ಅನಿಸ್ತಿದೆ. ಈ ಚಾಕುನಲ್ವಾ ಇವನನ್ನ ಸಾಯಿಸಿದ್ದು? ಹೌದು ಮೇಡಮ್. ಇದನ್ನ ನನಗೆ ಕೊಡಿ. ರಾಜನ್ ನೆನ್ಪಲ್ಲಿ ಚಾಕುನ ಹುಷಾರಾಗಿ ಎತ್ತಿಟ್ಕೊ. ಅಪ್ಪ ಇದನ್ನ ನೀವು ಇಟ್ಕೊಂಡಿರಿ. ಈ ಮಾಯ ಯಾವತ್ತೂ ಸೋಲೋಳಲ್ಲ, ಗೆಲ್ಲೋಳು. ಗೆದ್ದೆ ತೀರೋಳು ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಮಗಳೇ, ಅವನಿಗಾಗಲೇ ಸತ್ತೋಗಿದ್ದಾರೆ. ನೀನು ಮತ್ತೆ ಮಾತಲ್ಲಿ ಯಾಕೆ ಸಾಯಿಸ್ತೀಯ? ಇವನು ದಿನ ನನಗೆ ಎಷ್ಟು ಕಾಟ ಕೊಡ್ತಿದ್ದ ಗೊತ್ತಪ್ಪ. ಇವನನ್ನ ಪೀಸ್ ಪೀಸ್ ಮಾಡಿದ್ರು ನನಗೆ ಪಾಪ ಸುತ್ಕೊಳ್ಳಲ್ಲ. ರಾಜ ಆದ್ರೂ ನೀನು ತಪ್ಪು ಮಾಡ್ಬಿಟ್ಟೆ. ಅಮ್ಮನ್ ನೋಡ್ಕೊಂಡು ಯಾರೋ ಒಬ್ಬಳನ್ನ ಮದ್ವೆ ಆಗಿ ಎಲ್ಲೋ ಆರಾಮಾಗಿ ಬದುಕಿರ್ಬೋದಾಗಿತ್ತು. ಆದ್ರೆ ನನಗೆ ಪಾಠ ಕಲಿಸ್ತೀನಿ ಅಂತ ಬಂದೆ ನೋಡು, ಅಲ್ಲೇ ನೀನು ಮಾಡಿದ್ದು ದೊಡ್ಡ. ಅಪ್ಪ ನಾಳೆ ಒಂದಿನ ಶೋಕಾಚರಣೆ ಮಾಡಬೇಕು, ಆದ್ರೆ ನಾನು ಹೇಗೆ ಮಾಡ್ತೀನಿ ಗೊತ್ತಾ? ಖುಷಿಯಿಂದ ಹಾಡ್ಕೊಂಡು ಕುಣ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ. ಮೇಡಮ್
ಈ ಜಾಗ ಸೇಫ್ ಅಲ್ಲ, ನೀವು ಆದಷ್ಟು ಬೇಗ ಹೊರಡಿ, ಮಿಕ್ಕಿದ್ದು ನಾವು ನೋಡ್ಕೋತೀವಿ. ಹೊರಡ್ತೀನಿ, ಆದರೆ ಒಂದು ಕೆಲಸ ಮಾಡಿ, ಇವನ್ ಬಾಡಿನ ತೊಗೊಂಡು ಹೋಗಿ ಕ್ಲೀನಾಗಿ ಮುಚ್ಚಾಕಿ, ಯಾರಿಗೂ ಡೌಟ್ ಬರಬಾರ್ದು. ಬೇರೆ ಏನಾದರೂ ವಿಷಯ ಇದ್ದರೆ ತಕ್ಷಣ ಕಾಲ್ ಮಾಡಿ. ಅಪ್ಪ ಕ್ಯಾಶ್ ಕೊಡಿ. ತಗೊಳ್ಳಿ, ನೀವು ಕೇಳಿದಕ್ಕಿಂತ ಟ್ರಿಪಲ್ ಅಮೌಂಟ್ ಜಾಸ್ತಿ ಕೊಟ್ಟಿದ್ದೀನಿ, ಮಜಾ ಮಾಡಿ. ಇವನನ್ನ ಮಣ್ಣು ಮಾಡಿದ್ಮೇಲೆ ಸ್ವಲ್ಪ ದಿನ ನೀವು ಯಾರು ಇಲ್ಲಿ ಕಾಣಿಸ್ಕೋಬಾರ್ದು. ನಿಮ್ಗೇನಾದರೂ ಸಹಾಯ ಬೇಕಾದರೆ ನನಗೆ ಫೋನ್ ಮಾಡಿ, ಓಕೆ? ನೀವು ಧೈರ್ಯವಾಗಿ ಹೊರಡಿ ಸರ್, ಏನಾದರೂ ತೊಂದರೆ ಇದ್ದರೆ ನಾವೇ ಫೋನ್ ಮಾಡ್ತೀವಿ. ಬಾ ಮಗಳೇ. ರಾಜ, ಇವತ್ತಿಗೆ ನಿನ್ನ ಋಣ ಮುಗೀತು. ಹ್ಯಾವ್ ಅ ಸೇಫ್ ಜರ್ನಿ. ಹಲೋ ಮೇಡಮ್, ಸ್ವಲ್ಪ ಹಾಕೊಂಡು ತಿನ್ನಿ, ನಮಗೂ ಸ್ವಲ್ಪ ಉಳಿಸಿ, ನಮಗೂ ಹೊಟ್ಟೆ ಹಸಿತಾ ಇದೆ. ಉಳಿಸಿದಿರೋ ಇಲ್ಲ ಖಾಲಿ ಮಾಡ್ಬಿಟ್ಟಿದ್ದೀರೋ? ಇದೇ ತಾನೆ, ಕೂತ್ಕೊಂಡು ತಿನ್ನು. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು, ತಾಳಕ್ಕೆ ಕುಣಿದು. ಏನ್ ಮಾಯಾ, ಇಷ್ಟೊಂದು ಖುಷಿಯಾಗಿದ್ಯಾ? ಜೊತೆಗೆ ಹಾಡು ಬೇರೆ ಹಾಡ್ತಿದ್ಯಾ? ಏನ್ ಸಮಾಚಾರ? ಅದಕ್ಕೆ ನನ್ನ ವಾಯ್ಸ್ ಹೇಗಿದೆ? ತುಂಬಾ ಚೆನ್ನಾಗಿದೆ, ಆದ್ರೆ ಕೇಳಕ್ಕಾಗ್ತಿಲ್ಲ ಅಷ್ಟೇ. ಅದಕ್ಕೆ ಕಾರ್ತಿಕ್ ಫಿಲ್ಮ್ಗೆ ಹೀರೋಯಿನ್ ಅಂತೂ ಆಗಕ್ಕಾಗ್ಲಿಲ್ಲ, ಅದಕ್ಕೆ ಸಿಂಗರ್ ಆದ್ರೂ ಆಗೋಣ ಅಂತ ಅನ್ಕೊಂಡಿದ್ದೀನಿ. ಕಾರ್ತಿಕ್, ನಾನು ಚೆನ್ನಾಗಿ ಹಾಡ್ತೀನಿ ಅಲ್ವಾ? ಅಯ್ಯೋ ಸಖತ್ತಾಗಿ ಹಾಡಿದ್ರಿ. ನಿಮ್ ವಾಯ್ಸ್ ನಾವು ಕೇಳಿದ ತಕ್ಷಣ ಕಿವಿ ಹಾಗೆ ಪದ್ರಗುಟ್ಟೋಯ್ತು. ಇನ್ ಆಡಿಯನ್ಸ್ ಕೇಳಿದ್ರೆ ಅವ್ರ ಕಿವಿನ ಪದ್ರಗುಟ್ಟೋಗ್ಬಿಡ್ತಾ ಬಿಡಿಯಾ? ನಿಮ್ ಪ್ರೊಡ್ಯೂಸರ್ಗೆ ಕೇಳಿ ನನ್ಗೊಂದು ಚಾನ್ಸ್ ಕೊಡಿಸ್ತೀಯಾ ಪ್ಲೀಸ್? ಕಾರ್ತಿಕ್, ಅವ್ರು ಇಲ್ಲೇ ಇದ್ದಾರಾ? ಊಟ ಮಾಡ್ತಿದ್ದಾರಾ? ರೂಮಲ್ಲಿ ಹೋಗಿ ಹುಡುಕ್ದೆ, ರೂಮಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಬಾತ್ರೂಮಲ್ಲಿ ಇರ್ಬೇಕು ಅಂದ್ಬಿಟ್ಟು ಹಾಗೆ ಬಂದ್ಬಿಟ್ಟೆ. ಬಾತ್ರೂಮಲ್ಲಿ ಅವರೇ ಇದ್ದಾರಾ ಅಥವಾ ಇನ್ಯಾರಾದ್ರೂ ಇದ್ರ ಅಂತ ಚೆಕ್ ಮಾಡಿದ್ಯಾ? ನಾನು ಯಾಕೆ ಈಗ ಹೇಳ್ತಿದ್ದೀನಿ ಅಂದರೆ, ಅವ್ರು ಫೋನಲ್ಲಿ ಮಾತಾಡೋದನ್ನ ಅಪ್ಪ ಕೇಳಿಸ್ಕೊಂಡ್ರಂತೆ. ನನಗೀಗ ಹಣದ ಅವಶ್ಯಕತೆ ಇದೆ, ಈಗಿರೋ ಅಮೌಂಟಲ್ಲಿ ಸಿನಿಮಾ ಎಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಊರು ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಿದ್ರಂತೆ. ಹೌದು ಕಾರ್ತಿಕ್, ನೀನು ಬೇಜಾರು ಮಾಡ್ಕೊಳ್ತೀಯ ಅಂತ ನಾವು ಹೇಳಿರಲಿಲ್ಲ ಅಷ್ಟೇ. ಯಾವುದಕ್ಕೂ ನೀನು ಹುಷಾರಾಗಿರು, ಇದು ನಿನ್ನ ಮೊದಲನೇ ಸಿನಿಮಾ ಬೇರೆ. ನಾನು ಪ್ರೊಡ್ಯೂಸರ್ ಅಂತ ತುಂಬ ಜನ ಬಂದ್ಬಿಟ್ಟು ಮೋಸ ಮಾಡೋರಿದ್ದಾರೆ, ಅದಕ್ಕೆ ಹೇಳಿದ್ದು. ನಿನ್ನ ಹತ್ರ ಇರೋ ದುಡ್ಡನ್ನೇ ಉಪಯೋಗಿಸ್ಕೊಂಡು ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಇರ್ಬೋದು, ಹೇಳೋಕ್ಕಾಗಲ್ಲ ಅಲ್ವಾ? ನೀನು ಟೆನ್ಷನ್ ಆಗಬೇಡ, ಅವರಿಲ್ಲ ಅಂದರೆ ಅಪ್ಪಂಗೆ ಒಂದಿಷ್ಟು ಜನ ರಿಯಲ್ ಎಸ್ಟೇಟ್ನವ್ರು ಗೊತ್ತು, ಅವರಲ್ಲಿ ಒಬ್ರಿಗೆ ಹೇಳಿ ನಿನ್ನ ಸಿನಿಮಾನ ಕಂಪ್ಲೀಟ್ ಮಾಡಿಸ್ತೀವಿ, ಓಕೆನಾ? ನೋಡ್ದಾ, ನೆನೆದವರ ಮನದಲ್ಲಿ ಅಂತ ಅವರೇ ಫೋನ್ ಮಾಡಿದ್ದಾರೆ. ಇಷ್ಟೋ ತನಕ ಅವ್ರ ಬಗ್ಗೆನೇ ನೆಗೆಟಿವ್ ಆಗಿ ಮಾತಾಡ್ತಿದ್ದೆ. ಹಲೋ ಸರ್, ಬೇಗ ಬನ್ನಿ ಸರ್, ಊಟ ಎಲ್ಲ ಆರೋಗುತ್ತೆ. ಇಲ್ಲ, ಔಟ್ಸೈಡ್ ಇದ್ದೆ, ಒಂದು 10 ನಿಮಿಷ ಬರ್ತಾ ಇದ್ದೆ. ನಿಮ್ಗೋಸ್ಕರ ಮಾಯಾ ಊಟ ತಿಂದಿರ ಕಾಯ್ತಾ ಇದ್ದಾಳೆ. ಸರ್, 1 ನಿಮಿಷ, ಸರಿಯಾಗಿ ಕೇಳಿಸ್ತಾ ಇಲ್ಲ, ಒಂದೇ ನಿಮಿಷ ಸರ್. ಹೇಳಿ ಸರ್. ರೂಮ್ಗೆ ಹೋಗಿದ್ದೆ, ರೂಮಲ್ಲಿ ಕಾಣಿಸ್ಲಿಲ್ಲ, ಎಲ್ಲೋಗಿದ್ರಿ ನೀವು? ಒಬ್ರದ್ದು ಬಾಕಿ ಉಳಿಸ್ಕೊಂಡಿದ್ದೆ, ಚುಕ್ತ ಮಾಡಿ ಬರ್ತಾ ಇದ್ದೀನಿ. ಅಯ್ಯೋ, ಏನ್ ಸರ್ ನಿಂತ್ಕೊಂಡು ಊಟ ಮಾಡ್ತಿದ್ರು? ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸರ್. ಸರ್, ನೀವೇನ್ ಸರ್ ಇಷ್ಟು ಲೇಟ್ ಮಾಡೋದು? ನೀವು ಬರೋದು ಲೇಟ್ ಆಯ್ತು ಅಂತ ನಮ್ಮ ಮನೆಯವರೆಲ್ಲ ಕ್ಲೈಮ್ಯಾಕ್ಸ್ ತಗೊಂಡೋಗ್ಬಿಟ್ಟಿದ್ರು ಸಿನಿಮಾನ. ಏನು ಊರ್ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ರ? ಹೇಳಿರ್ತಾರೆ ಸರ್, ಆದ್ರೆ ಕೆಲವ್ರು ಬಂಡವಾಳ ಬಯಲು ಮಾಡ್ತಾರೆ, ಹೇಗೆ ಹೋಗಕ್ ಸಾಧ್ಯ ಹೇಳಿ?
ನೀವ್ ಹೇಳ್ತಾ ಇರೋದು ನಮ್ಮ ಸಿನಿಮಾ ಹೀರೋಯಿನ್ ಬಗ್ಗೆ ತಾನೇ? ಎಸ್. ಅಂದ್ರೆ ಏನ್ ಗೊತ್ತಾ ಕಾರ್ತಿಕ್, ಸಿನಿಮಾದಲ್ಲಿ ಹೀರೋಯಿನ್ ಬಂಡವಾಳ ಬಯಲ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೆ. ನನ್ನನ್ನು ನಮ್ದವ್ರಿಗೆ ನಾನು ಏನು ಮಾಡೋಕ್ಕೂ ಸಿದ್ಧ. ಅರ್ಧ ದಾರಲ್ಲೇ ಕೈ ಬಿಡೋದು ಅದೆಲ್ಲ ನನ್ನ ಲೈಫಲ್ಲೇ ಇಲ್ಲ. ಆಮೇಲೆ ಕಾರ್ತಿಕ್, ಹೀರೋಯಿನ್ ಬರ್ತಾ ಬರ್ತಾ ತುಂಬ ಕ್ರಿಮಿನಲ್ ಬುದ್ಧಿ ಉಪಯೋಗಿಸ್ತಾ ಇದ್ದಾಳೆ. ಯಾವುದಕ್ಕೂ ಲಂಗು ಲಗಾಮಿಲ್ಲ. ನಾವು ಬಂದಿರೋದೇ ಅದಕ್ಕೆ. ಸರಿಯಾಗಿ ಲಾಕ್ ಮಾಡಿ ಕೂರಿಸ್ತೀವಿ. ಇವತ್ತು ಅಂತಲ್ಲ, ಪರ್ಮನೆಂಟಾಗಿ ಲಾಕ್ ಮಾಡಿ ಕೂರಿಸ್ತೀವಿ. ಐ ಮೀನ್ ಟು ಸೇ, ಸಿನಿಮಾದಲ್ಲಿ ಮಾಯಾ ಮೇಡಮ್ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಾ? ಊಟ ಮಾಡಿ. ಚೆನ್ನಾಗಿಲ್ವಾ? ಕಾರ್ತಿಕ್, ಆ ಸಿನಿಮಾದಲ್ಲಿ ಏನಾಗಿರುತ್ತೆ ಅಂದರೆ, ಹೀರೋಯಿನ್ ಯಾರಿಗೂ ಗೊತ್ತಾಗ್ತಿದ್ದಾಗ ಒಂದು ನಾಟಕ ಮಾಡಿರ್ತಾಳೆ. ಆ ನಾಟಕನ ನೀನು ಹೀರೋಯಿನ್ನ ಮದುವೆ ಆಗೋ ಹುಡುಗನ ಮುಂದೆ ರಿವೀಲ್ ಮಾಡಿಬಿಡು. ಹೀರೋಯಿನ್ ಚಾಪ್ಟರ್ ಕ್ಲೋಸ್. ವಿಲನ್ ಎಂಟ್ರಿ ಆಗ್ತಾನೆ. ನನಗೆ ಕಣ್ ಕಾಣಿಸಲ್ಲ ಅಂತ ಅನ್ಕೊಂಡಿದ್ದೆ ಅಲ್ವಾ? ಹೀಗೆ ನೋಡು, ನೀನ್ ಎದೆ ಮೇಲೆ ಕಾಲಿಟ್ಟಿದ್ದೀನಿ ಅಂದ್ರೆ ನನಗೆ ಕಣ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸರ್ ಸೂಪರ್ ಸರ್. ಅಕ್ಕ ಹೇಗಿದೆ ಕತೆ? ಸೂಪರ್ ಸೂಪರ್. ಮಾಯ ಮೇಡಮ್ ಹೇಗಿದೆ? ಅವ್ರು ಏನು ಹೇಳ್ತಿಲ್ಲ, ಸೈಲೆಂಟ್ ಆಗಿ ಕೂತಿದ್ದಾರೆ ಅಂದ್ರೆ ಸೂಪರ್ ಆಗಿದೆ ಅಂತಾನೆ ಸರ್. ಅದೇ ಸೂಪರ್ ಆಗಿದೆ. ಏನಂತೀರಾ? ಚೆನ್ನಾಗಿದ್ಯಾ? ಹೇಳು ಮಾಮ್ಸ್, ಯಾಕೆ ಸೂಪರ್ ಆಗಿದೆ ಅಂತ ಹೇಳು. ಛೇ, ಎಂಥ ಕೆಲಸ ಮಾಡಿದೆ. ನನಗೆ ಕಣ್ ಕಾಣುತ್ತೆ ಅನ್ನೋ ವಿಚಾರ ರಾಜನ್ ಗೊತ್ತಾಗೋ ಹಾಗೆ ಮಾಡಿದ್ದೀನಿ. ಈಗೇನಾದ್ರೂ ಅವ್ನು ಬಾಯಿ ಬಿಟ್ರೆ ಛೇ. ಕಾರ್ತಿಕ್, ಮಾಯ ಮೇಡಮ್ ಕತೆ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ಬಂದ್ಬಿಡ್ತೀನಿ. ಸರ್ 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 ಊಟ ಮಾಡ್ಕೊಂಡು ಹೋಗೋದಲ್ವಾ ಸರ್? ಕಾರ್ತಿಕ್, ಒಂದು ಇಂಪಾರ್ಟೆಂಟ್ ಕಾಲ್, ಸಿಂಗಲ್ ಆಗಿ ಮಾತಾಡ್ಬೇಕು. ಬರ್ತೀನಿ. ಅಪ್ಪ, ನನ್ಗೆ ಯಾಕೋ ಈಗಲೇ ಊಟ ಬೇಡ ಅನ್ನಿಸ್ತಿದೆ. ನಾನು ಮೇಲ್ಗಡೆ ರೂಮಲ್ಲಿ ರೆಸ್ಟ್ ಮಾಡ್ತೀನಿ. ನಾನು ಹೆಲ್ಪಿಗೆ ಬರಲಪ್ಪ. ಮಾಮ್ಸ್ ಅವ್ರು ಹೋಗ್ತಾರೆ ಮಾಮ್ಸ್, ಅವ್ರಿಗೇನು ಕಷ್ಟ ಮನೆ. ನೀವು ಊಟ ಮಾಡಿ ಮಾಮ್ಸ್. ನೀನೇನು ಮಾಮ್ಸ್ ತಿನ್ ಮಾಮ್ಸ್. ಹುಷಾರು ಮಗಳೇ. ಹಾಂ ಅಪ್ಪ. ಮಾಮ್ಸ್ ಅವ್ರು ಹುಷಾರಾಗಿ ಹೋಗ್ತಾರೆ. ತಿನ್ ಮಾಮ್ಸ್, ತಿನ್ ಮಾಮ್ಸ್. ನನಗೆ ಯಾಕೋ ಊಟ ಬೇಡ ಅನಿಸ್ತಿದೆ. ಸತ್ತಿರೋನು ಹೇಗೆ ಬದುಕು ಬಂದ? ಎಲ್ಲೋ ಏನೋ ಎಡವಟ್ಟಾಗಿದೆ. ಅದೇನು ಅಂತ ಪತ್ತೆ ಮಾಡಬೇಕಲ್ಲ. ಎಸ್. ಮಾಯಾ, ರಾಜ, ಇಲ್ಲಿದ್ದೀನಿ. ತೆಗಿ ಕನ್ನಡಕ, ತೆಗಿ ಕನ್ನಡಕ. ಅಯ್ಯೋ ತೆಗಿಯೇ ಅಂದೆ, ಜೊತೆಲಿ ಸ್ಟಿಕ್ ಬೇರೆ. ಎತ್ತು ಹೊಡೆದೆ ಅಂದರೆ ಬಾಯಲ್ಲಿರೋ ಹಲ್ಲು, ಮುಖದಲ್ಲಿರೋ ಮೇಕಪ್ ಕಿತ್ತು ಹೋಗ್ಬಿಡ್ಬೇಕು. ನಿನ್ನಂಥವರೆಲ್ಲ ಹೆಣ್ಣಾಗಿ ಯಾಕೆ ಕೊಡ್ತಾರೋ ಗೊತ್ತಿಲ್ಲ. ಹೆಣ್ಣು ಕುಲಕ್ಕೆ ಕಳಂಕ ನೀನು. ನಾಚಿಕೆ, ಮಾನ, ಮರ್ಯಾದೆ ಮೂರೂ ಇಲ್ಲ. ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತಾರಲ್ಲ, ಆ ಜಾತಿಗೆ ಸೇರಿದವಳು ನೀನು. ಅಪ್ಪಪ್ಪಪ್ಪಪ್ಪಪ್ಪ, ಎಂಥ ನಾಟಕ ಆಡ್ತೀಯ ನೀನು. ಎದುರುಗಡೆ ಇರೋರಿಗೆ ನಿಜವಾಗ್ಲೂ ನೀನು ಕಣ್ಣೇ ಕಾಣಲ್ಲ ಅನ್ಕೋಬೇಕು. ಅಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ. ಮಹಾನ್ ಕಲಾವಿದೆ ನೀನು. ನೀನು ನನ್ನ ಕೊಲ್ಲೋಕೆ ಪ್ಲಾನ್ ಮಾಡ್ತೀಯಾ? ನೀನು ತೋಡಿರೋ ಗುಂಡಿಲಿ ನಿನ್ನೆ ಬೀಳ್ಸಿದ್ದೀನಿ. ಈ ರಾಜ ಎಷ್ಟು ಡೇಂಜರಸ್ ಅಂತ ಈಗಾಗಲೇ ಗೊತ್ತಾಗಿರ್ಬೇಕಲ್ಲ. ಇದು ಬಲೆ ಹಾಕಿ ಹಿಡಿಯೋ ಹುಲಿ ಅಲ್ಲ, ಬೇಟೆ ಆಡೋ ಹುಲಿ. ಈ ಹುಲಿ ಹತ್ರ ಇದ್ದಾಗ ಎಚ್ಚರಿಕೆಯಿಂದ ಇರೋದು ಕಲಿ. ಇಲ್ಲ ಅಂದರೆ ಬಲಿಯಾಗಿ ಹೋಗ್ತೀಯ. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದೆ ನಾನು. ಹೇಗೆಲ್ಲ ಉಲ್ಟಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ನೀನು ಕಳಿಸಿದ ರೌಡಿಗಳು ಇನ್ನೇನು ನನ್ನ ಫಿನಿಶ್ ಮಾಡೋದ್ರಲ್ಲಿದ್ರು. ಆದರೆ ಅಲ್ಲೇನಾಯ್ತು ಗೊತ್ತಾ? ಯಾರೋ ಕಳ್ಸಿದ್ದೀನ? ನಿಜ ಹೇಳೋ, ಇಲ್ಲಾಂದ್ರೆ ಬಗ್ದು ಬಿಡ್ತೀನಿ ಮಗನ. ಇಲ್ಲ ಸರ್, ನನಗೇನು ಗೊತ್ತಿಲ್ಲ, ಬಿಟ್ಬಿಡಿ ಸರ್ ದಯವಿಟ್ಟು. ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ನೀವು ದುಡ್ಡಿಗೋಸ್ಕರನೇ ಕೆಲಸ ಮಾಡ್ತಾ ಇದ್ದೀರ ಅಂತ. ಯಾರು ಅಂತ ಬಾಯ್ ಬಿಡ್ತೀರೋ, ಇಲ್ಲ ಜೈಲಲ್ಲಿ ಮುದ್ದೆ ಮುರಿತೀರೋ. ಹೊಟ್ಟೆ ಪಾಡಿಗೇನೋ ಮಾಡ್ಕೊತಿದ್ವಿ. ಒಬ್ರನ್ನ ಸಾಯಿಸೋದು ನೀನು ಹೊಟ್ಟೆ ಪಾಡ? ಸರಿಯಾಗಿ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದರೆ ಚುಚ್ಚು ಬಿಡ್ತೀನಿ ನನ್ನ ಮಗನೇ. ಹೇಳ್ತೀನಿ ಅಣ್ಣ, ಹೇಳ್ತೀನಿ. ಹೇಳೋ. ಹೇಳ್ತೀನಿ ಇಲ್ಲ ಸಾಯಿಸ್ಬಿಡ್ತೀನಿ.
ನಿಮ್ಮನ್ನು ಮುಗಿಸ್ಬೇಕಂತ ನೀಲ್ಕಂಠ ಮತ್ತು ಅವ್ರ ಮಗಳು ಕಾರಲ್ಲಿ ಬಂದರು ಸರ್. ಬಂದು ನಮಗೆ ಸುಪಾರಿ ಕೊಟ್ಟರು ಸರ್. ನಿಜ ಹೇಳ್ತಾ ಇದೆಯಾ ತಾನೆ? ದೇವರಣ್ಣ ನಿಜ ಹೇಳ್ತೀನಿ ಸರ್. ಎಲ್ಲರಿಗೂ ಪ್ರಾಣನೇ ಮುಖ್ಯ ಅಲ್ವಾ? ನಾನು ನಂಬಿ ಸರ್. ಮಾಯಾ, ಕಣ್ ಕಾಣಲ್ಲ ಅಂತ ನಾಟಕ ಆಡ್ತಾ ಇದೆಯಾ? ನಿನಗಿದೆ ಮಾರಿ ಹಬ್ಬ. ಸರಿ, ಈಗ ನಾನು ನಿಮ್ಮಿಬ್ರು ಮಾತು ನಂಬ್ತೀನಿ. ಆದರೆ ನೀವು ನಾನು ಹೇಳ್ದಾಗ ಮಾಡಬೇಕು. ಅವಳು ದುಡ್ಡು ಕೊಟ್ಟಿದ್ದಕ್ಕೆ ನೀವಿಬ್ಬರು ಈ ಕೆಲಸ ಮಾಡ್ತಾ ಇದ್ದೀರಿ. ಅವಳು ಕೊಟ್ಟಿದ್ದಕ್ಕಿಂತ 5 ಪಟ್ಟು ಜಾಸ್ತಿ ಕೊಡ್ತೀನಿ. ಈಗ ನಾನು ಹೇಳ್ದಾಗ ಮಾಡಬೇಕು. ಸರಿ ಅಣ್ಣ, ಮಾಡ್ತೀವಿ. ಹ್ಯಾಕ್ ಕರ್ದೆ ನೀನು? ರಾಜ ಡಾರ್ಲಿಂಗ್. ಆ ಡಾರ್ಲಿಂಗ್ ಅನ್ನೋ ಪದದ ಅರ್ಥನೇ ಹಾಳು ಮಾಡಿಬಿಟ್ಟಿದ್ಯಾ ನೀನು. ನೀನು ದುಡ್ಡು ಕೊಟ್ಟು ನನ್ನನ್ನು ಮುಗ್ಸೋಕೆ ನೋಡಿದೆ, ಆದರೆ ಅದೇ ದುಡ್ಡಿಂದ ನಿನ್ನನ್ನು ಸಿಕ್ಕಾಕ್ಸ್ದೆ. ಹಾಗೆ ಮಾಡೋ ತಪ್ಪನ್ನು ಮಾಡಿ ಹೇಗೆ ಉಸುಳಿ ಥರ ತಲೆ ತೆಗೆಸ್ಕೊಂಡಿದ್ಯಾ ನೋಡು. ನನಗೆ ಗೊತ್ತು, ನಿನ್ನ ತಲೆನಲ್ಲಿ ಇನ್ನೂ ಒಂದು ವಿಷಯ ಕೊರಿತಾ ಇದೆ. ಹಾಲಿಗೆ ನಿದ್ದೆ ಮಾತ್ರ ಹಾಕಿದ್ರು ಹೇಗೆ ಇವನು ಅದರಿಂದ ತಪ್ಪಿಸ್ಕೊಂಡ ಅಂತ ಅಲ್ಲ? ನೀನು ನನ್ನನ್ನು ಮುಟ್ಟಾಳ ಅನ್ಕೊಂಡಿದೀಯ, ತಪ್ಪೇನಿಲ್ಲ. ಆದರೆ ನೀನೆಂತ ಮುಟ್ಟಾಳಿ ಅಂತ ನಿನಗೆ ಗೊತ್ತಿಲ್ಲ. ನಿಮ್ಮ ಕೆಲಸದವನೇನೋ ಹಾಲು ತಂದು ಕೊಟ್ಟ, ಆದರೆ ಅಲ್ಲಿ ಏನಾಯ್ತು ಅಂತ ಗೊತ್ತಾ? ಮಾಯಾ, ನನ್ನ ಹತ್ರನೇ ಆಟ ಆಡ್ತಾ ಇದೀಯಾ? ಇದೆ ನಿನ್ಗಪ್ಪ. ರಾತ್ರಿ ನಿನ್ನ ಆರ್ಭಟ ನೋಡಿ ನಗು ಬರ್ತಾ ಇತ್ತು, ಆದ್ರೂ ನಿನ್ ಧೈರ್ಯ ಮೆಚ್ಚಬೇಕಾತೆ. ಚೆನ್ನಾಗಿದ್ದಾಗ ಬಂದು ಎದೆ ಮೇಲೆ ಮಲ್ಕೋತಾ ಇದ್ದೆ. ಸತ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಎದೆ ಮೇಲೆ ಕಾಲಿಟ್ಟಲ್ಲ. ಅಹಂಕಾರಕ್ಕೆ ಇನ್ನೊಂದು ಹೆಸರೇ ಮಾಯ. ಇದನ್ನ ನನಗೆ ಕೊಡಿ. ರಾಜನ್ ನೆನ್ಪಲ್ಲಿ ಚಾಕುನ ಹುಷಾರಾಗಿ ಎತ್ತಿಟ್ಕೊ.